ನಮಗೆ ಮೋದಿ ಬೇಕು ಸರ್. ಯಾಕೆ ಮೋದಿ ಆಗ್ಬೇಕು ಸರ್ ನಿಮ್ಗೆ? ಸರ್ ದೇಶದ ಹಿತದೃಷ್ಟಿಯಿಂದ ಮೋದಿ ಒಳ್ಳೆಯವರು. ಸೈನಿಕರಿಗೆ ಭದ್ರತೆ ಸಿಕ್ಕಿದ್ರು ಮೋದಿ ಅವರಿಂದ. 70 ವರ್ಷ ಆಡಿರ್ತಕ್ಕಂಥ ಕಾಂಗ್ರೆಸ್ ಏನ್ ಮಾಡಿದೆ ಹೇಳಿ ಸರ್? ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಲ್ಬರ್ಗ ಕ್ಷೇತ್ರದಿಂದ ಆರಿಸ್ತಂದ್ರೆ ಏನ್ ಮಾಡಿದ್ರು ಸರ್ ಹೇಳಿ? ಅಲ್ಲ, ಅವ್ರು ಏನು ಮಾಡ್ಲಾರ್ದೆ ಇಷ್ಟೊಂದು ಎತ್ತರಕ್ಕೆ ಹೋಗಿದ್ದಾರೆ ಅವರು. ಸರ್ ಏನ್ ಹೋದ್ರು? ಚಿತ್ತಾಪುರ ತಾಲೂಕು ಪ್ರತಿಯೊಂದು ಹಳ್ಳಿಯಲ್ಲಿ ನೋಡಿ ಸರ್, ಒಂದು ರಸ್ತೆ ಇಲ್ಲ, ಮೂಲ ಸೌಕರ್ಯಗಳಿಲ್ಲ. ಏನ್ ಮಾಡಿದ್ರು ಸರ್ ಅವರು? ರಾಜ್ಯ ನಮ್ಮ ಭಾರತ ದೇಶ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದರೂ ಸಹಿತ ನಮ್ಮ ಗುಲ್ಬರ್ಗ ಜಿಲ್ಲೆ ಇನ್ನೂ ಹಿಂದೂ ಉಳಿದಂಥ ಒಂದು ಪ್ರದೇಶ ಅದೇ. ನಮ್ಮ ಜೇವರ್ಗಿ ತಾಲೂಕು ತಗೊಳ್ಳಿ ಸರ್, ಅವ್ರ ತಂದೆ ಈ ಕ್ಷೇತ್ರದಿಂದ ಮುಖ್ಯಮಂತ್ರಿ ಆದರೂ ಸಹಿತ ಇನ್ನೂ ಒಂದು ಈ ತಾಲೂಕುಗಳಿಗೆ ಹಳ್ಳಿ ಇಲ್ಲ. ಇದು ಅಡ್ಜಸ್ಟಿಂಗ್ ಕೊರತೆ ಅಲ್ವಾ? ಗ್ಯಾರಂಟಿ ಯಾವನು ಬೇಕು ಸರ್? ಹೆಣ್ಮಕ್ಳು ಕಿತ್ಕೊಂಡು ಗಂಡು ಮಕ್ಕಳ ಹತ್ರ ಕಿತ್ಕೊಂಡು ಹೆಣ್ಮಕ್ಳು ಕೊಟ್ಟು ಯಾವನು ಬೇಕು ಸರ್ ಗ್ಯಾರಂಟಿ? ಅಕ್ಕಿ ಕೊಡ್ತಾ ಇಲ್ಲ. ಕರೆಂಟ್ ಬಿಲ್ ಮಾಡಿದ್ರೆ ಜಾಸ್ತಿ ಬರ್ತದೆ, 100 ರೂಪಾಯಿ ಬರುತ್ತೆ, 200 ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಬರ್ತದೆ. ಏನು ಸರ್ ಗ್ಯಾರಂಟಿ? ಗ್ಯಾರಂಟಿ ಬೇಡವಾ? ಬೇಕಾಗಿಲ್ಲ ಸರ್ ಗ್ಯಾರಂಟಿ. ಒಂದು ನಿಮಿಷ, ನಿಮಗೆ ಗ್ಯಾರಂಟಿ ಬೇಡ, ಉಳಿದಿರ್ತಕ್ಕಂಥ ಗರೀಬರಿಗೆ ಹೆಲ್ಪ್ ಸರ್. ದೇಶದ ಹಿತದೃಷ್ಟಿಯಿಂದ ಮೋದಿಯವರು ಒಳ್ಳೆಯವರು. ಮೋದಿನೇ ಬೇಕು ಮತ್ತೊಮ್ಮೆ. ನಮಗೆ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಉಮೇಶ್ ಜಾಧವ್ ಅವರೇ ಬೇಕು, ಮತ್ತೆ ಅವ್ರು ಆರಿಸಿ ಬರ್ಬೇಕು. ಅಲ್ಲ ಸರ್, ಉಮೇಶ್ ಜಾಧವ್ ಅವರು ಏನು ಕೆಲಸನೇ ಮಾಡಿಲ್ಲ ಅಂತವ್ರಿಗೆ ಮತ್ತೆ ರಿಪೀಟ್ ಕೊಡ್ತೀರಾ ಸರ್? ನಾವು ಮೋದಿ ದೃಷ್ಟಿಯಿಂದ ಯಾರೇ ಕೊಟ್ಟರು, ಇಲ್ಲಿ ಉಮೇಶ್ ಜಾಧವ್ ಬದಲಾಗಿ ಮತ್ತೊಬ್ಬರಿಗೆ ಕೊಟ್ಟರು ಸಹಿತ ನಾವು ಮೋದಿ ನೋಡ್ಕೊಂಡು ಓಟ್ ಹಾಕೋದು. ಎಲ್ಲ ಕಡೆ ಬಂದು ಮೋದಿನೇ ಬರಕಾಗತ್ತಾ ನಿಮ್ಗೆ? ಸರ್ ಬಂದಿರಲ್ಲ ಸರ್, ಮೊನ್ನೆ 12ನೇ ತಾರೀಕು ಬಂದು ಹೋದ್ರಲ್ಲ ಸರ್. ಮೊನ್ನೆ ಬಂದು ಹೋದ್ರಲ್ಲ ಸರ್. ಬಂದ್ ಹೋದ್ರೆ ಆಯ್ತಾ? ಕೆಲಸ ಮಾಡ್ಬೇಕಲ್ಲ, ಅಭಿವೃದ್ಧಿ ಮಾಡ್ಬೇಕಲ್ಲ ಸರ್. ಮಾಡಿದ್ರಲ್ಲ ಸರ್, ಮಾಡ್ತಾ ಇದ್ರಲ್ಲ. ಏನ್ ಮಾಡ್ಬೇಕು ಸರ್? NS ಕಾರಿಡಾರ್ ಮುಂಬೈ ಟು ಚೆನ್ನೈ ರಸ್ತೆ ಮಾಡ್ತಾ ಇದ್ದಾರೆ. ಏನ್ ಬೇಕು ಸರ್? ಮತ್ತೇನ್ ಬೇಕು ಡೆವಲಪ್? ಕಾಂಗ್ರೆಸ್ ಅವ್ರು ಹೇಳ್ತಾರೆ ಮೋದಿ ಕೇವಲ ಮಾತುಗಾರರು. ನಾವ್ ಹೇಳ್ತೀವಲ್ಲ ಸರ್, ನಾವು ಜನಾಭಿಪ್ರಾಯ ಕಳ್ಕೊಳ್ಳಿ. ಜನ ಹೇಳ್ತೀವಿ ನಮಗೆ ಮೋದಿ ಬೇಕು, ದೇಶಕ್ಕೆ ಮೋದಿ ಆಡಳಿತ ಬೇಕು. ಮೋದಿ ಅವ್ರು ಮಾಡಿರ್ತಕ್ಕಂಥ ಯಾವ ಕೆಲಸ ನಿಮ್ಗೆ ಇಷ್ಟ ಆಯ್ತು ಜಾಸ್ತಿ? ಸರ್ ಸೈನಿಕರಿಗೆ ಭದ್ರತೆ ಸಿಕ್ಕಿದೆ ಸರ್, ಬುಲೆಟ್ ಪ್ರೂಫ್ ಜಾಕೆಟ್ ಸಿಕ್ಕಿದೆ ಸರ್. ಇಂದು ಒಂದು ಸುಮಾರು ಮೋದಿ ಬರ್ತಕ್ಕಿಂತ ಮುಂಚೆ ಏನಾಗಿತ್ತಪ್ಪ ಅಂತಂದ್ರೆ ಸೈನಿಕರ ರುಂಡಗಳನ್ನು ಕಡಿದು ಪಾರ್ಸಲ್ ಮಾಡ್ತಿದ್ರು ಪಾಕಿಸ್ತಾನ ದೇಶ. ನಾವು ಪಾಕಿಸ್ತಾನಕ್ಕೆ ಬೈತಾ ಇಲ್ಲ. ನಮ್ಮ ಜಗತ್ತಿನೊಳಗೆ 57 ದೇಶ ಮುಸ್ಲಿಂ ರಾಷ್ಟ್ರಗಳು. ಯಾಕೆ 57 ದೇಶಗಳನ್ನು ಬಿಟ್ಟು ಮುಸ್ಲಿಮ್ಗೆ ಯಾಕೆ ನಾವು ಪಾಕಿಸ್ತಾನಕ್ಕೆ ಯಾಕೆ ದ್ವೇಷ ಮಾಡ್ತೀವಿ ಅಂತಂದ್ರೆ ಅಷ್ಟು ನಮ್ಮ ದೇಶದ 3ನೇ ಭಾಗ, ನಮ್ಮ ದೇಶದ 3 ರಾಜ್ಯಗಳು ಕೂಡಿದ್ರೆ ಒಂದು ಪಾಕಿಸ್ತಾನ ಆಗಲ್ಲ ಅಂದ್ರೂ ಸಹಿತ ನಮ್ಮ ದೇಶವನ್ನು ಟಾರ್ಗೆಟ್ ಮಾಡ್ತಾರೆ. ಇವತ್ತು ಮೋದಿ ಬಂದ ಮೇಲೆ ಅವರೆಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅವರೆಲ್ಲ ಪುಂಗಿನೇ ಬಂದಾಗಿದೆ ಮೋದಿ ಬಂದ ಮೇಲೆ. ಅಂತ ಒಬ್ಬ ಸಮರ್ಥ ನಾಯಕ ಸಿಕ್ಕಂದ್ರೆ ಅವ್ನಿಗೆ ನಾವು ಸಪೋರ್ಟ್ ಮಾಡಬೇಕಾಗಿಲ್ಲ ಸರ್. ಕೇವಲ ಮೋದಿ ಅವ್ರು ಬಂದ ಮೇಲೆ ಹಿಂದೂ ಮುಸ್ಲಿಂ ಆಗ್ತಾ ಇದೆ ದೇಶದಲ್ಲಿ. ಆತ ಮೋದಿ ಅವರು ಎಲ್ಲಿಯೂ ಸಹಿತ ಕ್ರಿಶ್ಚಿಯನ್ ಅಂತ ಮಾತಾಡಲಿಲ್ಲ, ಮುಸ್ಲಿಮರು ಹೊಡಿ ಅಂತ ಎಲ್ಲಿ ಮಾತಾಡಲಿಲ್ಲ. ನಾವು ಹಿಂದೂ ಅಂತೇಳಿ ಎಲ್ಲಿ ಎತ್ತಿಕಟ್ಟಿಲ್ಲ. ದೇಶದ ಪರವಾಗಿ ಸಾರ್ವಜನಿಕರ ಪರವಾಗಿ ಮಾತಾಡಿರ್ತಕ್ಕಂಥದ್ದು ಸರ್. ಎಲ್ಲಿ ನಾವು ಫ್ರೀ ಗ್ಯಾರಂಟಿ ಕೊಡ್ತೀನಿ ಅಂತ ಅವ್ರು ಎಲ್ಲಿ ಹೇಳಿಲ್ಲ. ಏನು ಸರ್ 5 ಗ್ಯಾರಂಟಿ ಕೊಡ್ತೀರಿ? ಯಾವ ಗ್ಯಾರಂಟಿ ನಮಗೆ ಮುಟ್ಟಿದ್ರು ಹೇಳಿ ಸರ್? ಬಸ್ ಫ್ರೀ ಮಾಡಿದ್ರು, ಗಂಡು ಮಕ್ಕಳಿಗೆ 35 ರೂಪಾಯಿ ಟಿಕೆಟ್ ಮಾಡಿಬಿಟ್ರು, ಕ್ವಾಟ್ರ 50 ರೂಪಾಯಿ ಹೆಚ್ಚಿಗೆ ಮಾಡಿಬಿಟ್ರು. ಹಾಂ ಸರ್, ಹೌದು ಸರ್. ಅಬಕಾರಿ ಸುಂಕ ಇರಿಸಿಬಿಟ್ರು ಸರ್. 40 ರೂಪಾಯಿ ಕ್ವಾಟ್ರ್ ಮಾಡಿದ್ರು, ಇವತ್ತು 80 ರೂಪಾಯಿ ಕ್ವಾಟ್ರ್ ಮಾಡ್ತೀವಿ. ಹೆಣ್ಮಕ್ಳ ಹತ್ರ ಫ್ರೀ ಕೊಡೋದು, ಗಂಡು ಮಕ್ಕಳ ಹತ್ರ ಕಿತ್ಕೊಳ್ಳಿ. ಏನು ಸರ್ ಇದು ಗ್ಯಾರಂಟಿ? 150 ರೂಪಾಯಿ ಮನೆ ಬಾಡಿಗೆ ಬರ್ತದೆ ಸರ್. ನಂದು ಇವತ್ತು 450 ರೂಪಾಯಿ ಕಟ್ತೀನಿ ಮನೆ ಬಾಡಿಗೆ. ಏನು ಸರ್ ಇದು? ನಾನು ಕೇಳಿ, ಹೆಣ್ಮಕ್ಳು ಇದಕ್ಕೂ ಮುಂಚೆ ಮನೆ ಬಿಟ್ಟು ಹೊರಗೆ ಹೋಗ್ತಾ ಇರಲಿಲ್ಲ. ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಯಿಂದ ಇಡೀ ರಾಜ್ಯದಲ್ಲಿ ಫ್ರೀ ಆಗಿ ತಿರುಗಾಡ್ತಿದ್ದಾರೆ. ಒಳ್ಳೆ ಬೆಳವಣಿಗೆ ಅಲ್ವಾ ಸರ್ ಇದು? ಸರ್ ಅದು ಗ್ಯಾರಂಟಿ ಬೆಂಕಿ ಕೆಲಸ ಗ್ಯಾರಂಟಿ ಬೇಕಾಗಿಲ್ಲ ಸರ್. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಕರ್ಕೊಂಡು ದುಡಿದ್ರೆ ಚೆನ್ನಾಗಿದೆ ಸರ್. ಅವ್ರದೆಲ್ಲ ಆಧಾರ್ ಕಾರ್ಡ್ ತಗೊಂಡು ಹೋದ್ರೆ ಅವನಿಗೆ ಬೇಕು ಸರ್. ಈಗ ಅವ್ರು ಹೋದ್ರಲ್ಲ, ಅವ್ರ ಜೊತೆ ನೀವು ಹೋಗ್ಬೋದಲ್ವಾ? ಇಲ್ಲ ಸರ್, ಬೇಕಾಗಿಲ್ಲ. ಒಂದು ಗಂಡು ಮಕ್ಕಳಿಗೆ, ಒಂದು ನಿರುದ್ಯೋಗ ಯುವಕರಿಗೆ ಒಂದು ಆದ್ಯತೆ ಕೊಡ್ರಿ. ನಿರುದ್ಯೋಗವನ್ನು ಹೋಗಲಾಡಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ರಿ. ಏನಿಲ್ಲ ಫ್ರೀ ಅಕ್ಕಿ ಕೊಟ್ರ ಸರ್. ಇವತ್ತು ಸರ್ಕಾರ ಬಂದು 8-9 ತಿಂಗಳಾದ್ರೂ ಸಹಿತ ಇನ್ನೂವರೆಗೂ ಫ್ರೀ ಅಕ್ಕಿನೇ ಇಲ್ಲ. ರೊಕ್ಕ ಕೊಡ್ತೀರಿ ಅಂತ ಹೇಳ್ತೀರಿ, ಯಾರ ಅಕೌಂಟಿಗೆ ಬಂದಿದೆ ಸರ್ ದುಡ್ಡು? ಕಾಂಗ್ರೆಸ್ ಅವ್ರು ಹೇಳ್ತಾರೆ ಗರ್ವದಿಂದ, ಸರ್ ನಾವು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಹೆಣ್ಮಕ್ಳಿಗೆ 2,000 ಕೊಡ್ತಾ ಇದೀವಿ, ಕರೆಂಟ್ ಬಿಲ್ ಫ್ರೀ ಕೊಡ್ತಾ ಇದೀವಿ. ಇದೆಲ್ಲವನ್ನ ಕೊಡ್ತಾ ಇದೀವಲ್ಲ ಸರ್, ಇನ್ನು ಏನ್ ಬೇಕು? ರಾಜ್ಯ ಸಹಿತ ಗರ್ವದಿಂದ ಹೇಳ್ತೀವಿ ಸರ್, ನಮ್ಗೆ ಗ್ಯಾರಂಟಿ ಬೇಕಾಗಿಲ್ಲ. ನಿಮ್ಗೆ ಗ್ಯಾರಂಟಿ ಒಯ್ದು ಬೆಂಕಿ ಹಾಕ. ನಾವು ತರೋದು ಮೋದಿಗೆ, ನಾವು ಮೋದಿನೇ ಬೇಕು ನಮಗೆ. ಹಾಂ ಸರ್, ಮೋದಿ ಸುಳ್ಳುಗಾರ ಅಂತ ಹೇಳ್ತಾರೆ ಸರ್. ಏನ್ ಬೇಕಾದ್ರೆ ಹೇಳಿ ಸರ್, ಜನಾಭಿಪ್ರಾಯ ಇರೋದು ಮೋದಿ 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 ಅಂತ ಹೇಳ್ತಾ ಇದೆ. ಹಾಂ ಸರ್, ಮತ್ತೇನ್ ಬೇಕು ಸರ್? ಅಂದ್ರೆ ನಿಮ್ ಮೂಡಿ ಸರ್ತಿ? ನಮ್ಮ ಮೂಡಲ್ಲ ಸರ್, ಪ್ರತಿ ಬಾರಿ ನಾವು ಮೋದಿನೇ. ಮೋದಿ ತದನಂತರದಲ್ಲಿ ಯೋಗಿ ನಂತರ ಮತ್ತೊಬ್ರು ಬಂದ್ರು ಮೋದಿ. ಬಟ್ ಬಿಜೆಪಿ ಪಕ್ಷನೇ ಮಾಡ್ತಾ ಇರೋದು. ಹಾ ಸರ್, ಕಾಂಗ್ರೆಸ್ ಬೇಡ ಅಂತ ಬೇಕಾಗಿಲ್ಲ ಸರ್. ರಾಹುಲ್ ಗಾಂಧಿಗೆ ಅವಕಾಶ ಕೊಟ್ರೆ ಅವನೇನ್ ಸರ್ ಸರಿಯಾಗಿ ಮಾತಾಡೋಕೆ ಬರಲ್ಲ. ರಾಷ್ಟ್ರೀಯ ಅಧ್ಯಕ್ಷ ಅಂತ ಯಾವ ಸ್ಥಾನದಲ್ಲಿ ಇಟ್ಕೊಂಡು ಅವ್ರು ಕೇಳ್ತಾರೆ ಸರ್? ಇನ್ನ ಯುವಕರಿದ್ದಾರೆ ಸರ್, ಕಲಿತಾ ಇದಾರೆ ಸರ್. ಅವರು ಭಾರತ್ ಜೋಡೋ ಯಾತ್ರೆ ಮಾಡಿದ್ರು, ಅದೆಲ್ಲ ಗುಡಿ ತುಕಡಿ ಆಗ್ತಾ ಬಂತು ಸರ್ ಅದು. ಹಾ ಸರ್, ಏನ್ ಮಾಡಿದ್ರಿ ಸರ್ ಅವರು? ಯಾವ ಜೋಡಣೆ ಮಾಡಿದ್ರಿ ಹೇಳಿ ಸರ್? ರಾಹುಲ್ ಗಾಂಧಿಗೆ ಯೋಗ್ಯತೆ ಇಲ್ಲ ಅಂತೀರಾ? ಯೋಗ್ಯತೆ ಇಲ್ಲ ಸರ್. ಅವರು ಒಬ್ಬ MLA ಆಗೋ ಕ್ಯಾಂಡಿಡೇಟ್ ಸಹಿತ ಅಲ್ಲ, ದೇಶದ ಪ್ರಧಾನಮಂತ್ರಿ ಆಗೋ ನಾಯಕ ಇಲ್ಲ ಹೇಳಿ ಸರ್. ಅವ್ರ ಹತ್ರ ನಾಯಕತ್ವನೇ ಇಲ್ಲ ಅವ್ರ ಹತ್ರ. ಅಂದ್ರೆ ನೀವು ಮತ್ತೆ ನಾವು ಮಾಡೋದು ಜಾಧವ್ ಅವರಿಗೆ ಸರ್. ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ ಕಲಬುರಗಿ. ದೀರ್ಘಕಾಲದ ಸಮಸ್ಯೆಗಳಾದ ಸೊಂಟ ನೋವು, ಮೊಣಕಾಲು ನೋವು, ಬೆನ್ನು ನೋವು, BP, ಶುಗರ್, ಕೂದಲು ಉದುರುವಿಕೆ ಹೀಗೆ ಮುಂತಾದ ಸಮಸ್ಯೆಗಳಿಗೆ ಇಲ್ಲಿದೆ ಶಾಶ್ವತ ಪರಿಹಾರ. ವಿಶೇಷ ಚಿಕಿತ್ಸೆಗಳಾದ ಕೈರೋಪ್ಯಾಟ್ರಿಕ್ ಚಿಕಿತ್ಸೆ, ಕಪಿಂಗ್ ಥೆರಪಿ, ಅಕ್ಯುಪ್ರೆಷರ್, ಪಂಚಕರ್ಮ ಸೇರಿದಂತೆ ಮುಂತಾದ ಸೌಲಭ್ಯಗಳು ನೀಡಲಾಗುತ್ತದೆ.
ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಶ್ರೀ ಸಿದ್ಧಯೋಗ ನೈಸರ್ಗಿಕ ಚಿಕಿತ್ಸಾ ಕೇಂದ್ರ, ರಾಣೇಶ್ವರ ದರ್ಗಾ ರಸ್ತೆ, ಕೃಷಿ ವಿದ್ಯಾಲಯ ಎದುರುಗಡೆ, ಕಲಬುರಗಿ. ಸಂಪರ್ಕಿಸುವ ಸಂಖ್ಯೆ 6360061559.